ಫಾಲ್ಸ್ ಕಡೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೌಂಡ್ ಬರ್ತಾ ಇದೆ. 30 ರೂಪಾಯಿ ಪರ್ ಪರ್ಸನ್. ಲೆಫ್ಟಿಂದ ಬಾರೋ. ಓಕೆ. ಕಾಡ್ಕೋಣ ಬಂತು ನೋಡಿ. ಅಲ್ಲಿ ಎಲ್ಲ ಓಡಾಡಿ ಪಚಕ್ ಆಗಿದೆ. ನೀರಲ್ಲಿ ಆಟ ಆಡ್ಲಿಕ್ಕೆ ಆಗೋದು ಡೌಟು. ನಾವು ಇವಾಗ ಕ್ಯಾತನ್ಮಕ್ಕಿ ಹಿಲ್ಸಿಗೆ ಹೋಗಿ ರಿಟರ್ನ್ ಬಂದ್ವಿ. ಫಾಲ್ಸ್ ಕಡೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಬಾಯ್ಸ್ ಸ್ವಲ್ಪ ಮುಂದೆ ಹೋದರು. ಸೊ ನಾನು ಆಕಾಶ್ ಇದ್ದೀವಿ ಇಲ್ಲಿ. ಕ್ಯಾತನ್ಮಕ್ಕಿ ಹಿಲ್ಸ್ ಕ್ರೇಜಿ ವ್ಯೂ ಪಾಯಿಂಟು. ಜೀಪನ್ನು ತಗೊಂಡು ಹೋದರೆ ಜೀಪಿಗೆ ನಮಗೆ 1800 ತಗೊಂಡ್ರು. ಬಟ್ ವರ್ತ್ ಇದೆ ಅನಿಸುತ್ತೆ, ಯಾಕಂದರೆ ಆಫ್ ರೋಡು ಕ್ರೇಜಿ ಇರುತ್ತೆ. ಹೋಗ್ಬೋದು, ನಡ್ಕೊಂಡು ಸಹ ಹೋಗ್ಬೋದು. ಬಟ್ ಆದ್ರೂ ನಾವು ಪ್ರಿಫರ್ ಮಾಡೋದೇನೆಂದರೆ ಜೀಪ್ನ ತಗೊಂಡು ಹೋಗಿ. ನಾವಿಲ್ಲಿ ಒಂದು ಬ್ರಿಡ್ಜಲ್ಲಿ ಗಾಡಿನ ನಿಲ್ಲಿಸಿದ್ದೀವಿ, ಒಂದು ಗಾಡಿದು ಫೋಟೋಶೂಟ್ ಮಾಡಲಿಕ್ಕೆ. ಆಮೇಲೆ ಏನಾಯ್ತಾ? ಸೌಂಡ್ ಬರ್ತಾ ಇದೆ. ಯಾವ ಥರ ಸೌಂಡು? ಏನೋ ಹತ್ತದಂಗೆ ಟೈರಿಗೆ. ಒಂದು ರೌಂಡ್ ಹಿಂಗೆ ಹಾಕೋ ಹೋಗಿ ಬಾ. ಇಲ್ಲಿ ಪಾಸ್ ಆಗಿ ನೋಡು. ಗಾನ್ ಐ ಥಿಂಕ್. ಏನಾ ಒಂದು ಸ್ಟ್ಯಾಂಡ್ ಹಾಕಿದ್ರು ಸ್ಟಾರ್ಟ್ ಆಗ್ತದೆ. ಏನಿಲ್ಲ. ಇಲ್ಲಿ ನೋಡು, ಅದು ತೂಗಾಡ್ತದೆ. ಅದು ಅಲ್ಲಿ ತೂಗಾಡ್ತದೆ ನೋಡು, ಅಷ್ಟು ಚಂದ. ಜೋಕಾಲಿ ಕಟ್ಟದೆ. ಏನಾಗಲ್ಲ. ಎಲ್ಲರೂ ಗ್ಯಾರೇಜ್ ಸಿಕ್ಕಿದಲ್ಲಿ ಟೈಟ್ ಮಾಡ್ತಾರೆ. ಪರ್ ಪರ್ಸನ್. ಅದೇನು ಫಾಲ್ಸ್ ಹತ್ರ ತಾನೇ ಹೊಡಿರ್ಬೇಕು. ಎಷ್ಟು ದೂರ ಇದ್ದಾರೆ? ಲೆಫ್ಟ್ ತಗೊಂಡು ಹೋಗ್ಬೇಕಂತೆ. ಗ್ರೌಂಡ್ ಉಂಟು, ಅಲ್ಲಿ ಪಾರ್ಕಿಂಗ್ ಮಾಡಬೇಕು. 200 ಮೀಟರ್ಸ್ ನಡಿಬೇಕು. ಸೇತುವೆ ಸಿಗ್ತದೆ. ಮ್ಯಾಪ್ ಅವರೇ ಹಾಕೋ. ಮ್ಯಾಪ್ ರಾಂಗ್ ಉಂಟು. ಈಗ ಗೊತ್ತಾಯ್ತಾ ಅದು ಎಲ್ಲಿಂದ? ನೋಡ್ಬೋದು ರೋಡ್ ಯಾವ ಥರ ಇದೆ ಅಂತ. ಸೂರ್ಮನೆ ವಾಟರ್ ಫಾಲ್ಸಿಗೆ ಹೋಗೋ ರೋಡು. ಮ್ಯಾಪ್ ಹಾಕಿದ್ದೀರಾ? ಮ್ಯಾಪ್ ಇದು ತೋರಿಸೋದಿಲ್ಲ. ಮತ್ತು ನಿಂಗೆ ಯಾರು ಹೇಳಿದ್ರು ಹಿಂಗೆ ಅಂತ? ಇದೇ ರೂಟ್ ಹೇಳಿದ್ರು. ಅಲ್ಲಿ ಗ್ರೌಂಡ್ ಸಿಗ್ತದಂತೆ, ಅಲ್ಲಿ ನಿಲ್ಲಿಸಿ. ಇವಾಗ ಹೀಗೆ ಮುಂದೋದ್ರೆ ಒಂದು ಗ್ರೌಂಡ್ ಸಿಗ್ತದಂತ. ಈ ರೋಡ್ ಕಾಣಿಸ್ತಿದಿಲ್ಲ ಹಾಗೆಯಾ? ಹಾಂ, ಇದರಲ್ಲಿ ಆಗ್ಬೋದು. ಆಫ್ ರೋಡಿಂಗ್ ಚಿಕ್ಕಮಗಳೂರಿಗೆ ಬಂದಾಗಿಂದನೂ ಆಫ್ ರೋಡಿಂಗ್. ಬಟ್ ಲೆಫ್ಟಿಂದ ಬಾರೋ.
ಲೆಫ್ಟ್ ಸೈಡಿಂದ ಫುಲ್ಲು ಸ್ಲಿಪ್ಪರ್ ಇದೆ. ಇದು ಬೆಟ್ರು ಅಲ್ಲೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಂದರೆ 5 ಗಾಡಿ ಇಡ್ಬೋದಾ, ಜಾಗ ಇದೆ? ಓಕೆ, ಹೋಗೋಣ ಅಲ್ಲೇ. ಸ್ಮೂತಾಗಿ ಬಂದರೆ ಬಂದುಬಿಡುತ್ತೆ, ಇಲ್ಲ ಅಂದರೆ ಸ್ಟಾಪ್ ಮಾಡಿದ್ರೆ ಅದೇ ಅದೇ ಅದೇ. ಬಂದಿರೋದು ಬೆಂಗಳೂರು ಬ್ರೋ, ಬಟ್ ಒಬ್ಬೊಬ್ರು ಒಂದೊಂದು ಊರು. ಎಲ್ಲ ಬೆಂಗಳೂರಲ್ಲಿ? ಹಾಂ, ಬೆಂಗಳೂರಲ್ಲಿರೋದು. ನೀವು? ನಾವು ಬೆಂಗಳೂರು. ಹೌದಾ? ಸಂಡೇ ರಿಟರ್ನಾ? ಹಾಂ. ಓಕೆ ಬ್ರೋ. ಹಾಂ, ಸರಿ ಬಾಯ್. ಓಕೆ. ಏ ಆಕರ್ಷ್ 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 ಫಸ್ಟ್ ಗೊತ್ತಾಗ್ಬಿಡ್ತು. ನೀನು ಅಲ್ಲಿ ಹಾಕಿದ್ದು ಒಳ್ಳೆ ಕೆಲಸ ಮಾಡುತ್ತೆ. ವೆದರ್ ಹೇಗೆ ಚೇಂಜ್ ಆಯಿತು ನೋಡು. ಒಂಥರ ಬಿಸಿಲು ಬಂದಿರೋ ಥರ ಆಗ್ತಿತ್ತು ಅಲ್ಲಿ. ಬರ್ತಾನೆ ಇಲ್ಲ. ಬರ್ತಾ ಇಲ್ವಾ? ನಾವು ಸೂರ್ಮನೆ ಫಾಲ್ಸ್ ರೀಚ್ ಆಗಿದ್ದೇವೆ. ಇಲ್ಲಿ ಗಾಡಿಗಳನ್ನು ಮೇಲೆ ಪಾರ್ಕ್ ಮಾಡಿ ಕೆಳಗಡೆ ಹೋಗ್ತಾ ಇದ್ದೇವೆ. ಒಂದು 200 ಮೀಟರ್ಸ್ ನಡ್ಕೊಂಡು ಹೋಗ್ಲಿಕ್ಕಿದೆ ಅಂತೆ. ನೀರಿನ ಶಬ್ದ ಇಲ್ಲೇ ಕೇಳ್ತಾ ಉಂಟು. ಫುಲ್ ರೋಡೆಲ್ಲ ಚಾಕ್ಲೇಟ್ ಆಗಿತ್ತು. ನಮ್ಮದು ಬೈಕೆಲ್ಲ ಸ್ಕಿಡ್ ಎಲ್ಲ ಆಗಿ ಕೆಳಗೆಲ್ಲ ಬಿದ್ದು. ಕಾಟಿ ಅಂದರೆ ಓ ಕಾಡುಕೋಣ ಬಂತು ನೋಡಿ. ಅಲ್ಲಿ ಬ್ರಿಡ್ಜ್ ಮಧ್ಯೆ ನಮಗೆ ಬ್ಲಾಕ್ ಮಾಡಿದೆ ಕಾಡುಕೋಣ. ಓಡಿ 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 ಹಾಗೆ ನಡ್ಕೊಂಬಂದು ಇಲ್ಲೊಂದು ಕಡೆ ರೈಟ್ ತೆಗಿಲಿಕ್ಕಿದೆ. ರೈಟ್ ತೆಗೆದ್ರೆ ಎಲ್ಲಿ ಸ್ಟ್ರೀಮ್ ಹೋಗ್ತಿದೆ ಅದರ ಪಕ್ಕನೇ ನಮಗೆ ನಡ್ಕೊಂಡು ಹೋಗ್ಲಿಕ್ಕೆ ಸಿಗ್ತದೆ. ಜಾರುವ ಚಾನ್ಸಸ್ ಜಾಸ್ತಿ ಇದೆ. ಎಲ್ಲ ಓಡಾಡಿ ಪಚಕ್ ಆಗಿದೆ. ಇಲ್ಲಿಂದ ಜಲಪಾತದ ಶಬ್ದದ ವೇಗ ಜಾಸ್ತಿ ಆಗ್ತಿದೆ. ಇನ್ನೇನು ಹತ್ತಿರದಲ್ಲಿ ಬರಲಿದೆ ನಮ್ಮ ಜಲಪಾತ. ಹಾಗೆ ಮಳೆನೂ ಸ್ಟಾರ್ಟ್ ಆಯಿತು. ಬೊಬ್ಬೆ ಅಂತ ಹೇಳ್ತಾನೆ. ಓ, ನೀರಿನ ವೇಗ ಜಾಸ್ತಿ ಇದೆ. ನೀರಲ್ಲಿ ಆಟ ಆಡಲಿಕ್ಕೆ ಆಗೋದು ಡೌಟು. ಓ, ನೀರಿನ ವೇಗ ಬಹಳ ಜಾಸ್ತಿ ಇದೆ. ಆಚೆಗೆ ಹೋಗ್ಲಿಕ್ಕಂತೂ ಆಗೋದಿಲ್ಲ ನೋಡಿ. ಒಂದು ಬಾಯ್ಸ್ ಎಲ್ಲ ಇಲ್ಲೇ ನಿಂತಿದ್ದಾರೆ, ಯಾರು ಇಳಿತಿಲ್ಲ ನೋಡಿ. ಫಾಲ್ಸ್ ಹೇಗಿದೆ, ನೀರಿನ ಅಬ್ಬರ ಅಂತೂ ಜಾಸ್ತಿನೇ ಇದೆ. ಆಚೆ ಬೇಕಾದ್ರೆ ದಾಟಿಕೊಂಡು ಹೋಗ್ಬೋದು. ಹೀಗೆ ಈ ರೂಟಲ್ಲಿ ಕೆಲವೆಲ್ಲ ಆಚೆ ಹೋಗಿದ್ದಾರೆ. ಇಲ್ಲಿ ಆದ ಒಂದು ಘಟನೆ ಏನೆಂದರೆ, ನಮ್ಮ ಪ್ರದೀಪ್ ಅವರ ಶೂ ಕಿತ್ತೋಯ್ತು. ಪ್ರದೀಪ್ ಅವ್ರ ಸಾಮಾನು ಕಿತ್ತೋಯ್ತು. ಅದಕ್ಕೆ ಪ್ರದೀಪ್ ಅವರು ಏನೆಲ್ಲ ಜುಗಾಡ್ಗಳನ್ನು ಮಾಡ್ತಿದ್ದಾರೆ. ಅವ್ರು ಸಾವುಕಾರ ಮಂದಿ ಆಗಿರೋ ಕಾರಣ, ಸುಮ್ಮನೆ ಇಂಜಿನಿಯರಿಂಗ್ ಆಗೋದು. ಅವ್ರು ಸಾವುಕಾರ ಮಂದಿ ಆಗಿರೋ ಕಾರಣ ಈ ಥರ ಎಲ್ಲ ಮಾಡ್ಬೋದು. ಈಗ ಕಳಸದಲ್ಲಿ ಹೊಸತ್ತು ಶೂ ತಗೊಳ್ತಾರೆ. ಹಾಕಿದಾನ ಫೆವಿಕ್ವಿಕ್, ಅದು ನಿಲ್ಲಿಲ್ಲ. ಫೆವಿಕ್ವಿಕ್ ಯಾವ್ದ್ರ ಮೇಲೆ ಹಾಕಿದಾನೆ ಹೇಳು? ಫುಲ್ ನೀರಿತ್ತು, ಅದ್ರ ಮೇಲೆ ಇಷ್ಟು ರಾಡಿ ಆಗಿರೋದು ಒಂದು ಕೋಟಿಂಗ್ ಇತ್ತು. ಅದ್ರ ಮೇಲೆ ನಿಲ್ಬೇಕಿತ್ತು ಸ್ವಲ್ಪ ಹೊತ್ತು. ನಾ ಹೇಳ್ತಾ ಇದ್ದೀನಿ ಅದು ನಿಲ್ಲಲ್ಲ ಅಂತ. ನಾವು ಫಾಲ್ಸಿಗೆ ಹೋಗಿ ಬಂದ್ವಿ, ಹೋಮ್ ಸ್ಟೇ ಕಡೆ ನಮ್ಮ ಪಯಣ. ಆಗ ನಮ್ಮದು ಬಾಯ್ಸಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಗಾಡಿ ಇಳಿಸುವಾಗ. ಇಲ್ಲಿ ನೀನು ನೀರಲ್ಲದಲ್ಲೇ ಹೋಗೋದು ಒಳ್ಳೆಯದು. ತುಂಬ ರಿಸ್ಕಿ ಇದೆ ಇಲ್ಲಿ. ನೀರೋದಲ್ಲೇ ಹೋಗು. ಕಲ್ಲಿದ್ದಲ್ಲೇ. ಅಷ್ಟೇ, ಕ್ಲೀನ್ ಪಾಸ್. ಕಾಮನ್ ಸೆಕ್ಸಿ ಪಾಸ್ ಪಾಸ್. ಹೊಡಿಯಾ? ಹಾಂ, ಏನಿಲ್ಲ ಅದೆಲ್ಲ. ಅಷ್ಟೇ ಲೈಟ್ ಅಷ್ಟೇ ಕೊಡು. ಅಷ್ಟೇ ಬಂತು. ಆ್ಯಕ್ಚುಲಿ ಮಜಾ ಇವಾಗ ಇರೋದು, ಇಷ್ಟೊತ್ತಾಗಿರೋದಲ್ಲ, ಇವಾಗ ಇರೋದು ಮಜಾ.
ಮಳೆ ಸಹ ಜಾಸ್ತಿ ಆಯಿತು. ನಾವು ಬರುವಾಗ ಇಷ್ಟು ಮಳೆ ಸಿಕ್ಕಿರಲಿಲ್ಲ ನಮಗೆ, ಲೈಟಾಗಿ ಮಳೆ ಬರ್ತಾಯಿತ್ತು. ಇವಾಗ ಜಾಸ್ತಿ ಆಗಿಬಿಟ್ಟಿದೆ ಮಳೆ. ರಾಡಿ 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 ದೇವ. ಅದಕ್ಕೆ ಖುಷಿ ಆಗದ ಅಂತಲ್ಲ, ಮೈ ಮೇಲೆ ಹತ್ಬೇಡ ನಂದು. ಎಸ್, ಓಕೆ, ಇದು ಲಾಸ್ಟ್ ಎಂಡಿಂಗ್. ಬಾಯ್ ಬಾಯ್.